ಫ್ಯಾಮಿಲಿ ಟ್ರೀ ತರಬೇಕಿದೆ. ಈಗ ತಗೋಬ ಇಲ್ಲಿ ಪಂಚಾಯತಿನಲ್ಲಿ ಅಭಿವೃದ್ಧಿ ಕಾರ್ಯ ಸುಗಮವಾಗಿ ನಡೀತಾ ಇದೆ ಸರ್. ಏನು ತೊಂದರೆ ಬಂದ ಜನಗಳನ್ನ ಸ್ಪಂದಿಸ್ತಾರ, ಅವ್ರ ಕಷ್ಟ ಸುಖ ವಿಚಾರಿಸ್ತಾರ, ಅವ್ರ ಕೆಲಸ ಕಾರ್ಯ ಇದ್ರೆ ಮಾಡ್ಕೊಡ್ತಾರೆ. ಏನೆಲ್ಲ ವ್ಯವಸ್ಥೆಯಲ್ಲಿ ಇವತ್ತು ಅನುಕೂಲತೆ ಆಗಿದೆ ನಮ್ಮ ಪಂಚಾಯತಿಯಿಂದ ರೋಡ್ಗಳು, ಕೆರೆ ಕಟ್ಟೆ ಹೂಳೆತ್ತದು, ಇನ್ನು ಈ ರೈತರಿಗೆ ಕೊಡುಗೆ ಕಟ್ಕೊಳ್ಳೋಕ್ಕೆ ಮತ್ತು ಅವರು ಜಮೀನಲ್ಲಿ ಬದುಕು ಹಾಕೊಳ್ಳೋಕ್ಕೆ ಇದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇವೆಲ್ಲ ಅನುಕೂಲ ಆಗಿದೆ. ಸುಬ್ಬೇಗೌಡ ಸ್ವಚ್ಛತೆ ಬಗ್ಗೆ ಅಂದರೆ ಸಹ ಎಲ್ಲ ಸಹಕಾರ ಪಟ್ಟದ. ನಮ್ಮ ಗ್ರಾಮದಲ್ಲೂ ನಮ್ಗೆ ಸಹಕಾರ ಕೊಟ್ಟು ಇದು ಮಾಡ್ರೆ ಸಹ ಕೆಲಸದಲ್ಲಿ ಮಾತ್ರ ಯಾರು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ನಮ್ಮ ಪಂಚಾಯತಿಲೂ ಸರಿ ಎಲ್ಲ ಚೆನ್ನಾಗಿ ಕೆಲಸ ನಡೆದ, ನಮ್ಮ ಊರ್ಲೂ ಚೆನ್ನಾಗಿ ಕೆಲಸ ನಡೆದ. ಅವರು ನಮ್ಮ ಒಂದು ಮನೆ ಜನ ಥರ ಇದ್ದೀವಿ ಸರ್. ನಾವು ಪಂಚಾಯತಿಲೂ ಒಂದು ಮನೆ ಜನ ಥರನೇ ಇರೋದು. ನಮ್ಮ ಅಧ್ಯಕ್ಷರಾಗಲಿ, ನಮ್ಮ ಪಿ ಡಿ ಅವರಾಗಲಿ, ನಮ್ಮ ನೌಕರಾಗಲಿ ಎಲ್ಲ ಒಂದು ಮನೆ ಜನ ಥರ ಇದ್ದೀವಿ ಸರ್. ಏನು ಜಗಳ ಪಗಳ ಒಂದು ಏನೂ ಇಲ್ಲ ಸರ್. ಎಲ್ಲ ಚೆನ್ನಾಗಿದ್ದೀವಿ ಸರ್. ಎಲ್ಲ ಚೆನ್ನಾಗಿ ನಡ್ಕೊಂಡು 5 ವರ್ಷ ಆಯಿತು. ನನ್ನ ಹೆಸರು ಕುಟುಂಬದಮ್ಮ ಸರ್. ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವ ಗ್ರಾಮ ಪಂಚಾಯಿತಿ ಗುಣಮಟ್ಟದ ಶಿಕ್ಷಣಕ್ಕಾಗಿ ಗ್ರಂಥಾಲಯ ಉನ್ನತೀಕರಣ. ಒಗ್ಗಟ್ಟಿನ ಗುಟ್ಟು, ಸಮಾನ ಮನಸ್ಕರ ಸದಸ್ಯರ ತಂಡ, ಹಿರಿಯ ನಾಯಕರ ಸಹಕಾರದಿಂದ ಅಭಿವೃದ್ಧಿ ಸಾಧ್ಯ. ಎಲ್ಲವೂ ಉತ್ತಮ ರೀತಿಯಲ್ಲಿ ಮಾಡಿರುವ ಪಂಚಾಯಿತಿ ಹುಂಡೀಪುರ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನಲ್ಲಿದೆ. ಹೌದು, ಯಾರ ಅಧ್ಯಕ್ಷರಾಗಿದ್ದರೂ, ಹೇಗೆ ಮಾಡಿದ್ದರು ಎಂಬ ಕುತೂಹಲ ಕೆರಳಿಸುವ ಗ್ರಾಮ ಅಧ್ಯಕ್ಷ ಇವರೇ ನಂಜಪ್ಪನವರು. ಶಾಲೆಯಲ್ಲಿ ಹಾಗೂ ಗ್ರಂಥಾಲಯ ಅನೇಕ ಸೌಲಭ್ಯ ನೀಡುವ ಮೂಲಕ ಸದಸ್ಯರ ತಂಡದೊಂದಿಗೆ ಗ್ರಾಮೀಣ ಭಾಗದ ಚಿತ್ರಣ ಬದಲಿಸಿದ ಅಧ್ಯಕ್ಷರ ಬಗ್ಗೆ ಹಾಗೂ ಪಂಚಾಯಿತಿ ಕುರಿತು ಸದಸ್ಯರ ಮಾತು. ಸರ್, ಇವತ್ತು ನಿಮ್ಮ ಪಂಚಾಯಿತಿ ಮಾದರಿ ಪಂಚಾಯಿತಿ ಅಂತಕ್ಕಂಥ ಒಂದು ಇಲ್ಲಿ ಬಹಳ ಹೆಸರು ಪಡ್ಕೊಂಡಿದೆ. ಅದು ಗಾಂಧಿ ಗ್ರಾಮ ಪುರಸ್ಕಾರ ಆಗಿರ್ಬೋದು, ಇನ್ನು ಇತ್ಯಾದಿ ಕೆಲಸಗಳಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಅಂತಕ್ಕಂಥದ್ದು ಮತ್ತೆ ಎಜುಕೇಟೆಡ್ ಸದಸ್ಯರು ಅಂತಕ್ಕಂಥ ಒಂದು ಹೆಸರುಳ್ಳಂತ ಪಂಚಾಯಿತಿ. ಇದರ ಬಗ್ಗೆ ತಾವೇ ಹೇಳ್ತೀರಾ? ಅದು ನಿಮ್ಮ ಪಂಚಾಯಿತಿ. ಮೊದಲನೇದಾಗಿ ಸುಗಂಧ ಟಿವಿ ಚಾನಲ್ ಅವ್ರಿಗೆ ನನ್ನ ಧನ್ಯವಾದಗಳು. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಪಂಚಾಯಿತಿ ಅಂತ ಆಯ್ಕೆ ಮಾಡ್ಕೊಂಡು ಇವತ್ತು ನಮ್ಮ ಪಂಚಾಯತಿಗೆ ನೀವು ಇಂಟ್ರೂ ಬಂದಿರೋಕ್ಕೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತೀನಿ. ಅದೇ ರೀತಿ ನಾವು ಡೇ 1ಇಂದನೇ ಪಂಚಾಯತಿಲಿ ಯಾವುದೇ ಪಕ್ಷ ಮತ್ತು ಜಾತಿ ಭೇದಗಳು ತರದೆ ಒಗ್ಗಟ್ಟಾಗಿ ಕೆಲಸ ಮಾಡುವ ಗ್ರಾಮ ಅಭಿವೃದ್ಧಿನೇ ನಮ್ಮ ಧ್ಯೇಯ ಉದ್ದೇಶ ಅಂತ ಇಟ್ಕೊಂಡು ಅವತ್ತಿಂದ ಶುರು ಮಾಡಿದಂಥ ಕೆಲಸ ಇವತ್ತುವರೆಗೂ ಕೂಡ ಎಲ್ಲ ಸದಸ್ಯರು ಅಣ್ತಂಬಗಳ ಥರ ಇದ್ವಿ. ನಾವು ಯಾವುದೇ ಥರದ ಒಳ ಜಗಳಗಳು ಇನ್ನೊಂದು ಯಾವುದೇ ಥರದ ಬೇರೆ ಪಂಚಾಯತಿ ನಡೆಯಂಗೆ ನಮ್ಮಲ್ಲಿ ನಡೆದಿಲ್ಲ. ಅದೇ ನಮ್ಮ ಈ ಅಭಿವೃದ್ಧಿಯ ಪಥಕ್ಕೆ ತಗೊಂಡೋಗೋಕ್ಕೆ ಮೊದಲನೇ ಅಂತ ನಾನು ಅದು ತೋರಿಸ್ತೀನಿ. ಎರಡನೇ ವಿಚಾರ ಹೇಳೋದಾದ್ರೆ, ನಮ್ಮ ಅಧಿಕಾರಿ ಹಿಂದೆ ಇದ್ದಂಥ ಪಿ ಡಿ ಒ ಕುಮಾರಸ್ವಾಮಿ ಅವರಿರ್ಬೋದು, ಇವತ್ತಿರ್ತಕ್ಕಂಥ ಕಿರಣ್ ಜಾಗೀದಾರ್ ಅವ್ರಿರ್ಬೋದು, ಅವರ ಕೆಳಹಂತದ ಎಲ್ಲ ಅಧಿಕಾರಿಗಳು ಎಲ್ಲರೂ ಈ ಹೊಸ ಸೆಕ್ರೆಟರಿ ಅವ್ರು ಬಂದಿದ್ದಾರೆ. ಹಳೆ ಸೆಕ್ರೆಟರಿ ಒಬ್ಬರು ಪಾಪಣ್ಣ ಅಂತಿದ್ರು, ಇವತ್ತು ರವಿ ಅಂತ ಬಂದಿದ್ದಾರೆ, ಭೋಗೇಶ್ ಅಂತಿದ್ದಾರೆ, ಪದ್ಮ ಮೇಡಮ್ ಡಾಟಾ ಎಂಟ್ರಿ, ಎಲ್ಲರೂ ಸೇರಿ ಒಗ್ಗಟ್ಟಿನ ಕೆಲಸಗಳನ್ನ ಸಹಕಾರಕ್ಕೆ ಮಾಡೋದಕ್ಕಾಗಿ ಇದೊಂದು ಮಾಡಲ್ ಆಗಿ ಪಂಚಾಯತಿ ನಿಂತಿದೆ. ಗಾಂಧಿ ಪುರಸ್ಕಾರ ಬಂದಿದ್ದು 2023ರಲ್ಲಿ ಅಂತ ಕಾಣುತ್ತೆ. ಆ ಸಂದರ್ಭದಲ್ಲಿ ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಪಂಚಾಯತಿಗೆ ಈ ಮಟ್ಟಕ್ಕೆ ಬೆಳೆಯೋಕ್ಕೆ ಎಲ್ಲರೂ ಸಹಕಾರ ನೀಡಿರೋದು, ಮತ್ತು ಜನಗಳು ಕೂಡ ಅಷ್ಟೇ ಎಜುಕೇಟೆಡ್ ಆಗಿ ನಮ್ಮ ಜೊತೆ ಸ್ಪಂದನೆಯಲ್ಲಿದ್ದಾರೆ. ಒಂದು ಮಾತು ಸರ್, ನಿಮಗೆ ಎಲ್ಲದನ್ನು ನಾವು ಸಂಪೂರ್ಣ ಎಲ್ಲದನ್ನೂ ಭರವಸೆ ಕೊಟ್ಟು ನಾವು ಮಾಡ್ತೀವಿ ಅಂತ ಹೇಳಕ್ ಬರಲ್ಲ. ಸಾಧ್ಯನೂ ಆಗಲ್ಲ. ಒಬ್ಬ ಮನುಷ್ಯನ ಕೆಲಸ ಎಲ್ಲರನ್ನೂ ತೃಪ್ತಿ ಪಡಿಸ, ಅಟ್ಲೀಸ್ಟ್ ನಮ್ಮ ಆತ್ಮ ತೃಪ್ತಿ ಪಡಿಸೋಂಥ ಕೆಲಸಗಳು, ನಾನಿದ್ದಾಗ ಇದಾಯಿತು, ನಾನಿದ್ದಾಗ ಅದಾಯಿತು ಅಂತಂತ ನನ್ನ ಆತ್ಮ ತೃಪ್ತಿ ಪಡೋಂಥ ಕೆಲಸಗಳನ್ನ ಅಧ್ಯಕ್ಷರು ಮತ್ತು ನಾವು ಸದಸ್ಯರೆಲ್ಲ ಒಳಗೊಂಡಂತೆ ಮಾಡಿದ್ದೀವಿ. ತಮ್ಮ ಹೆಸರು? ಮಹೇಂದ್ರ ಅಂತ ಸರ್, ಹುಂಡೀಪುರ ವಾರ್ಡ್ನ ಗ್ರಾಮ ಪಂಚಾಯತಿ ಸದಸ್ಯ. ಉನ್ನತ
ಗುಣಮಟ್ಟದ ಅಭಿವೃದ್ಧಿ ಸರಕಾರಿ ಯೋಜನೆ, ಪಂಚಾಯಿತಿ ಅಧಿಕಾರಿಗಳ ಸಹಕಾರ, ಯಾವ ಅನುದಾನ ಬಳಸಿಕೊಂಡು ಹೇಗೆ ಮಾಡಬೇಕು ಎಂದು ನುರಿತ ಸದಸ್ಯರ ಅನುಭವದ ಮಾರ್ಗದರ್ಶನ ನೀಡುವ ಮೂಲಕ ನನ್ನಿಂದ ಹಲವಾರು ರೀತಿಯಲ್ಲಿ ಅಭಿವೃದ್ಧಿ ಮಾಡಲು ಸಾಧ್ಯವಾಯಿತು ಎನ್ನುವ ನಂಜಪ್ಪನವರ ಮನದಾಳದ ಮಾತುಗಳು. ಕೇಳಿ ನಿಮ್ಮ ಸುಗಂಧ ಟಿವಿ ಕನ್ನಡದಲ್ಲಿ ನೇರ ಸಂದರ್ಶನ ಮುಖಾಂತರ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಗ್ರಾಮೀಣ ಭಾಗದ ವಿಚಾರಗಳಲ್ಲಿ ಮಾದರಿ ಕೆಲಸಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳಲ್ಲಿ ಪಂಚಾಯಿತಿ ಪ್ರಯತ್ನ ಮಾಡ್ತಾ ಇದೆ. ಈ ಪಂಚಾಯಿತಿ ಪ್ರಯತ್ನಗಳಲ್ಲಿ ಹಲವಾರು ವಿಚಾರಗಳಲ್ಲಿ ಗೊಂದಲಪ್ರಾಯತಕ್ಕಂಥ ವಿಚಾರಗಳಲ್ಲಿ ಇವತ್ತು ಅನುದಾನದ ಆ ಗೊಂದಲ ಜೊತೆಗೆ ರಾಜಕೀಯ ತಾರತಮ್ಯ ಆಗಿರ್ಬೋದು, ಭ್ರಷ್ಟಾಚಾರದ ಆರೋಪಗಳಾಗಿರ್ಬೋದು, ಇವೆಲ್ಲವನ್ನು ಹೊತ್ಕೊಂಡು ಹೋಗ್ತಕ್ಕಂಥ ಒಂದು ಪಂಚಾಯಿತಿ ಅಂತಂದ್ರೆ ಇವತ್ತು ಗ್ರಾಮ ಪಂಚಾಯಿತಿ. ಈ ಒಂದು ಗ್ರಾಮ ಪಂಚಾಯಿತಿ ವಿಚಾರದಲ್ಲಿ ಬಂದ್ರೆ ಅಭಿವೃದ್ಧಿ ಕಾರ್ಯ ಸಾಧಕವಾದ ಹಲವಾರು ವಿಚಾರಗಳನ್ನ ನೋಡ್ಬೇಕಾದ್ರೆ ನಾವಿದೀಗ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಗುಂಡೀಪುರ ಗ್ರಾಮ. ಈ ಗುಂಡೀಪುರದ ಬಗ್ಗೆ ಸಂಪೂರ್ಣವಾದಂತಹ ಒಂದು ಮಾಧ್ಯಮ ಕೆಲಸಗಳಾಗಿ ಇತಿಹಾಸ, ಅಧ್ಯಕ್ಷರ ಬಗ್ಗೆ ಇವೆಲ್ಲವನ್ನು ಕೂಡ ನಾವು ಜೊತೆಗಿದ್ದಾರೆ. ನಮ್ಮನ್ನು ಇವತ್ತು ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಳ್ಳೋದಕ್ಕೆ ನನ್ನ ಜೊತೆಗೆ ಈ ಒಂದು ಗುಂಡೀಪುರ ಪಂಚಾಯತಿ ವಿಶೇಷ ಗುಂಡೀಪುರ ಗ್ರಾಮ ಪಂಚಾಯತಿಯ ವಿಶೇಷ ಹಿನ್ನೆಲೆ ನಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಮಸ್ಕಾರ, ನಾನು ಗುಂಡೀಪುರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ನಂಜಪ್ಪ ಅಂತ ಹೇಳಿ, ಚೌಡಳ್ಳಿ ವಾರ್ಡಿನ ಸದಸ್ಯರು. ನಮ್ಮ ಗುಂಡೀಪುರ ವಿಶೇಷತೆ ಏನಂದರೆ, ನಾವು ನ್ಯಾಷನಲ್ ಪಾರ್ಕ್ ಆದಂಥ ಬಂಡೀಪುರ ಇಡೀ ದೇಶಕ್ಕೆ ಗೊತ್ತಿರೋಂಥ ನ್ಯಾಷನಲ್ ಪಾರ್ಕು. ಅದರ 1 ಕಿಲೋಮೀಟರ್ ದೂರಾಳತೆಯಲ್ಲಿ ನಾವಿದ್ದೀವಿ. ಹಾಗೆಯೇ ನಮ್ಮ ಈ ಒಂದು ಗುಂಡೀಪುರ ತಾಲೂಕು ಆಡಳಿತ ಪ್ರದೇಶದಿಂದ ಒಂದು 15 ಕಿಲೋಮೀಟರ್ ಅಂತರದಲ್ಲಿದೆ. ಹಾಗೆ ಈ ಒಂದು ನಮ್ಮ ಗುಂಡೀಪುರ ಗ್ರಾಮ ಪಂಚಾಯಿತಿಗೆ 6 ಗ್ರಾಮಗಳು ಬರ್ತವೆ. ಸರಿಸುಮಾರು ಒಂದು 4,000 ರಿಂದ 5,000 ಜನಸಂಖ್ಯೆ ಉಳ್ಳಂಥ ಒಂದು ಪಂಚಾಯಿತಿ ನಮ್ಮದಾಗಿದೆ. ಈ ಒಂದು ಪಂಚಾಯಿತಿಯ ವಿಶೇಷತೆ ಏನಂದರೆ, ಈ ಒಂದು ಪಂಚಾಯಿತಿ ಸ್ವತಂತ್ರ ಪೂರ್ವದಲ್ಲೂ ಸ್ವತಂತ್ರ ನಂತರದಲ್ಲೂ ಕೂಡ ಒಂದು ವಿಶೇಷತೆಯನ್ನು ಹೊಂದಿರತಕ್ಕಂಥ ಪಂಚಾಯಿತಿ. ಈ ಒಂದು ಪಂಚಾಯಿತಿ ನಮ್ಮ ಈ ಒಂದು ದೇಶಕ್ಕೆ ಸೇವೆ ಸಲ್ಲಿಸೋದಕ್ಕೆ 2 ಮಹನೀಯರನ್ನ ಕೊಟ್ಟಿರ್ತಕ್ಕಂಥ ಪಂಚಾಯಿತಿ. ಒಂದು ಹಾಗೆ ಸ್ವತಂತ್ರ ಪೂರ್ವದಲ್ಲಿ HK ಶಿವರುದ್ರಪ್ಪ ಅಂತ ಹೇಳಿ ನಮ್ಮ ಇದೇ ಗುಂಡೀಪುರ ಗ್ರಾಮದವರು, ಅವರು ಕೂಡ ಶಾಸಕರಾಗಿ ಆಯ್ಕೆಯಾಗಿದ್ದಂಥವ್ರು. ಅದೇ ರೀತಿ ನಮ್ಮ ಗ್ರಾಮ ಚೌಡಳ್ಳಿ, ಆ ಗ್ರಾಮದಿಂದ CS ನಿರಂಜನ್ ಕುಮಾರ್ ಅಂತ ಹೇಳಿ ಹಿಂದೆ ಇದ್ದಂಥ ಶಾಸಕರು. ಈ ಇಬ್ಬರನ್ನ ಶಾಸಕರನ್ನ ಕೊಟ್ಟಂಥ ಒಂದು ಪಂಚಾಯಿತಿ ನಮ್ಮ ಗುಂಡೀಪುರ ಪಂಚಾಯಿತಿ ಆಗಿದೆ. ಈ ಒಂದು ಪಂಚಾಯಿತಿಯಲ್ಲಿ 13 ಜನ ಸದಸ್ಯರನ್ನ ನಾವು ಒಳಗೊಂಡಿದ್ದೀವಿ. ನಾವು 13 ಜನ ಸದಸ್ಯರಲ್ಲೂ ಹೊಂದಾಣಿಕೆಯಿಂದ ಇಲ್ಲಿ ಯಾವುದೇ ಥರ ಪಕ್ಷ ಭೇದ, ಜಾತಿ ಭೇದ ಇಲ್ಲಂತಲೇ ನಾವು 2020ರಲ್ಲಿ ಚುನಾಯಿತರಾಗಿ ಬಂದ ತಕ್ಷಣ ನಮಗೆ ಒಂದು ದೊಡ್ಡ ಸಂಕಷ್ಟ ಎದುರಾಯಿತು. ತಮಗೆಲ್ಲರಿಗೂ ತಿಳಿದಂಗೆ ಒಂದು ದೊಡ್ಡ ಮಹಾಮಾರಿ ಕೊರೋನಾ ಅನ್ನೋ ಒಂದು ಇದಕ್ಕೆ ತುತ್ತಾಗಿದ್ವಿ ನಾವು. ಆ ಬಂದಂಥ ಸಂದರ್ಭದಲ್ಲೇ ನಮಗೆ ಒಂದು ದೊಡ್ಡ ಚಾಲೆಂಜ್ ಆಯಿತು. ಯಾಕಂದರೆ ನಾವು ಮೊದಲನೇ ಬಾರಿ ಆಯ್ಕೆಯಾಗಿ ಪಂಚಾಯಿತಿ ಸದಸ್ಯರಾಗಿ, ಉಪಾಧ್ಯಕ್ಷರಾಗಿ, ಈಗ ಅಧ್ಯಕ್ಷರಾಗಿದ್ದೀನಿ. ನಮ್ಮ ಈ ಒಂದು ಬಂದಂಥ ವರ್ಷದಲ್ಲೇ ನಮಗೆ ಒಂದು ದೊಡ್ಡ ಚಾಲೆಂಜಿಗೆ ಬಂತು. ಆ ಚಾಲೆಂಜನ್ನು ನಾವೆಲ್ಲ ಸ್ವೀಕರಿಸಿ ನಮ್ಮ ಎಲ್ಲ ಅಧಿಕಾರಿ ವರ್ಗದವರ ಸಲಹೆ ಮೇರೆಗೆ, ನಮ್ಮ ಇಡೀ ಪಂಚಾಯಿತಿಯ 13 ಜನ ಸದಸ್ಯರ ಸಲಹೆ ಮೇರೆಗೆ ಪ್ರತಿ ವಾರ್ಡ್ ಹಂತದಲ್ಲೂ ಕೂಡ ನಾವೆಲ್ಲ ವಾರಂಟರಿಯಾಗಿ ಹೋಗಿ, ನಾವು ಕೂಡ ವಾರಂಟರಿಯರ್ಸ್ ಆಗಿ ಹೆಚ್ಚು ಕಡಿಮೆ 1-1.5 ವರ್ಷ ತುಂಬ ಕೆಲಸ ಮಾಡಿದ್ದೀವಿ. ಅದೇ ರೀತಿ ಕೊರೋನಾ ಎದುರಿಸೋದಲ್ಲೂ ಕೂಡ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವಾರು ಕೆಲಸಗಳನ್ನ ನಾವು ಮಾಡಿದ್ವಿ. ಪ್ರತಿಯೊಂದು ಕೊರೋನಾ ಒಂದು ಸ್ಮಶಾನ ಅಭಿವೃದ್ಧಿಗಳಿರ್ಬೋದು, ಕಸ ವಿಲೇವಾರಿ ಘಟಕ ಇರ್ಬೋದು, ಈ ಥರ ಹಲವಾರು ಒಂದು ಪಂಚಾಯಿತಿಲಿ ಆ ಥರ ಒಂದು ಕಾರ್ಯಕ್ರಮಗಳಿದ್ದಾಗ ಮಾತ್ರ ಅದಕ್ಕೆ ಪಾಯಿಂಟ್ಸ್ಗಳು ಅಂತ ಒಂದು ಇದ್ದಿತ್ತು. ಅದನ್ನು ನಾವು ನಿಜವಾಗ್ಲೂ ಕೂಡ ಒಳ್ಳೆ ಸದ್ಬಳಕೆ ಮಾಡಿಕೊಂಡು ನಮ್ಮ ಈ ಒಂದು 13 ಜನ ಸದಸ್ಯರ ಬಲ ಮತ್ತು ನನ್ನೆಲ್ಲ ಪಂಚಾಯಿತಿ ಸಿಬ್ಬಂದಿ ವರ್ಗದವರ ಒಂದು ಶ್ರಮದಿಂದ ನಾವು ಈ ಒಂದು ಕಿರೀಟನ ನಮ್ಮ ಒಂದು ತೆಕ್ಕೆಗೆ ತಗೊಳಕಾಯ್ತು ಅಂತ ಹೇಳಕ್ ಇಷ್ಟ.
ಹುಂಡಿಪುರ ಗ್ರಾಮ ಪಂಚಾಯತಿ ಸದಸ್ಯರು ಚೌಡಹಳ್ಳಿ ರಾಜು ಅಂತ. ಕುಡಿಯುವ ನೀರಿನ ಬಗ್ಗೆದಲ್ಲಿ ಅಂದರೆ ನಮ್ಮ ಗ್ರಾಮದಲ್ಲಿ ಮೊದಲು 5 ವರ್ಷದಿಂದ ಆಚರಣೆಯಲ್ಲಿ ಬರಗಾಲ ಇತ್ತು. 2015 16ನೇ ಇಸ್ವಿನಲ್ಲಿ. ಇತ್ತೀಚೆಗೆ ಸುಮಾರು ಜಲ್ ಜೀವನ್ ಮಿಷನ್ ಬಂದ ಅಡಿಯಲ್ಲಿ ಎಲ್ಲರಿಗೂ ಅನುಕೂಲತೆ ಆಗಿದೆ. 24 ಅವರ್ಸ್ ನೀರು, ಕುಡಿಯೋ ನೀರು ಎಲ್ಲರಿಗೂ ಸೌಲಭ್ಯ ಆಗ್ತಾ ಇದೆ. ಹಾಗೂ ಜನಗಳಿಗೂ ಸ್ವಲ್ಪ ಎಲ್ಲರಿಗೂ ಇದಾಗಿರೋದಾಗಿ ಅನುಕೂಲತೆ ಆಗದ ಅಂತ ಹೇಳ್ತಾ ಇದ್ದೀವಿ. ಹಾಗೂ ಮೂಲಭೂತ ಸೌಕರ್ಯ ಅಂತಂದರೆ ಸ್ವಚ್ಛತೆ ಬಗ್ಗೆ, ಗ್ರಾಮ ಸ್ವಚ್ಛತೆ ಬಗ್ಗೆ ಚರಂಡಿ ಉಳಾಗಲಿ ಮತ್ತು ಸ್ವಚ್ಛತೆ ಕಾರ್ಯಗಳ ಇದಾಗಲಿ, ಆರೋಗ್ಯ ಡಿಪಾರ್ಟ್ಮೆಂಟ್ ಇದರಲ್ಲಿ ಅಲ್ಲೂ ಕೂಡ ಅನುಕೂಲತೆ ಆಗಿದೆ. ಹಾಗೂ ಈ ಕೃಷಿ ಬಗ್ಗೆ ಅಂತಂತಂದರೆ ಈ ಡ್ರಿಪ್ಪು ಮತ್ತು ಡ್ರಿಪ್ಪು ಕೊಡ್ತಾರೆ ತೋಟಗಾರಿಕೆ ಇಲಾಖೆಯಿಂದ. ಮತ್ತು ಸ್ಪ್ರಿಂಕ್ಲರ್ ಸೆಟ್ಟು ಜನಗಳಿಗೆ ಒಳ್ಳೆಯ ಅನುಕೂಲತೆ ಆಗಿದೆ ಅಂತ ಬಯಸ್ತೇನೆ. ಈಗ ಬೇರೆ ಬೇರೆ ಇಲಾಖೆ ವರ್ಗಗಳಿಂದ ಕೂಡ ಕೆಲಸಗಳನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿ ಇಲಾಖೆಯವ್ರನ್ನ ಅಥವಾ ತಮ್ಮ ಒಂದು ಅಸ್ತಿತ್ವದಲ್ಲಿ, ಯಾಕಂದ್ರೆ ಅವ್ರನ್ನ ಮನವೊಲಿಸಿ ಮತ್ತು ಕೆಲಸಗಳನ್ನ ಮಾಡ್ತಕ್ಕಂಥ ಪ್ರಯತ್ನಗಳು ತಾವು ಮಾಡ್ತಾ ಇದ್ದೀವಿ. ಇಲಾಖೆಯಲ್ಲಿ ಅಂತಂದರೆ ಎಲ್ಲರಿಗೂ ಸ್ಪಂದನೆ ಕೊಟ್ಟು ನಾವು ವಿಶ್ವಾಸವಾಗಿ ಹೇಳಿದಾಗ ಅಧಿಕಾರಿಗಳು ಕೆಲಸ ಮಾಡ್ತಾರೆ. ಅವರು ನಾವು ಹೇಳಿದಾಗ ಮಾಡಿ ಮಾಡಿಕೊಟ್ಟಿದ್ದಾರೆ ಎಲ್ಲ. ನಮ್ಮ ಹೆಸರು ರಾಜು ಅಂತ ಸರ್. ಕಸದಿಂದ ರಸ ಅನ್ನೋ ರೀತಿಯಲ್ಲಿ ನಾವು ನಮ್ಮದೊಂದು ಹಳೆ ಪಂಚಾಯತಿ ಕಟ್ಟಡ ಇತ್ತು. ನಾವು ಹೊಸ ಪಂಚಾಯತಿಗೆ ಬಂದಮೇಲೆ ಹಳೆ ಕಟ್ಟಡ ಪಂಚಾಯತಿ ಒಂದು ಕಟ್ಟಡವನ್ನು ನಾವು ನವೀಕರಿಸಿ ಎಲ್ಲ ಒಂದು ನಮ್ಮ ಒಂದು ಗ್ರಾಮ ಮಟ್ಟದಲ್ಲಿ ಕೆಲವೊಂದು ಇಲಾಖೆಗಳು ಬಂದು ಇಲ್ಲಿ ಕೆಲಸ ಮಾಡೋ ರೀತಿ ಒಂದು ಕಾನ್ಸೆಪ್ಟ್ ಮಾಡಿ, ಗ್ರಾಮ ಸೌಧ ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಆ ಒಂದು ಕಟ್ಟಡನ ನವೀಕರಣ ಮಾಡಿ ಅಲ್ಲಿ ಮಹಿಳಾ ಸ್ವಸಹಾಯಕ ಸಂಘಗಳು ಮತ್ತು ವಿಲೇಜ್ ಅಕೌಂಟೆಂಟು ಮತ್ತು ಪೋಸ್ಟ್ ಆಫೀಸು ಮತ್ತು ಪಶು ಇಲಾಖೆ, ಈ ಒಂದು 4-5 ಇಲಾಖೆಗೆ ಆ ಒಂದು ಕಟ್ಟಡನ ಉಪಯೋಗಿಸ್ಕೊಳ್ಳೋಕ್ಕೆ ನಾವು ಈಗ ಅವಕಾಶ ಮಾಡಿಕೊಟ್ಟಿದ್ದೀವಿ. ಈಗ ಒಂದೇ ಸೂರಿನಡಿ 4-6 ಇಲಾಖೆಗಳು ಸಿಗಬೇಕು ಅನ್ನೋ ಒಂದು ಆಸೆ ನಮ್ಮದಾಗಿತ್ತು. ಅದರಂತೆ ನಾವು ಈಗ ಆ ಒಂದು ಗ್ರಾಮ ಸೌಧ ಅನ್ನೋ ಒಂದು ಕಟ್ಟಡನ ನಾವು ಜನರ ಸಾರ್ವಜನಿಕರ ಉಪಯೋಗಕ್ಕೆ ಈಗ ನಾವು ಮಾಡಿಕೊಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ನೀಲಮ್ಮ ಅಂತ. ಈ ಹಿಂದೆ ನಾನು ಉಪಾಧ್ಯಕ್ಷರಾಗಿದ್ದೆ, ಅದಕ್ಕೂ ಮುಂಚೆ ಸದಸ್ಯರಾಗಿದ್ದೆ, ಈಗ ಮತ್ತೆ ಸದಸ್ಯರಾಗಿದ್ದೀನಿ. ಒಗ್ಗಟ್ಟು ಅಂದಾಗ ನಮ್ಮೂರಲ್ಲಿ ಊರು ಅಂತಲ್ಲ, ಪಂಚಾಯತಿ ಇಡೀ ನಮ್ಮ 6 ವಿಲೇಜಲ್ಲಿ ಎಲ್ಲ ಥರ ಸಪೋರ್ಟು ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಒಂದು ಊರು ಅಂತ ಬಂದ್ರೆ ಅಧ್ಯಕ್ಷರೇ ಆಗಲಿ ಮತ್ತಿದ್ದ ಅಧ್ಯಕ್ಷರೇ ಆಗಲಿ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಕೆಲಸ ಮಾಡೋಣ, ಒಂದು ಮನೆಯವ್ರ ಥರ ಇರೋಣ ಅಂಥೇಳಿ ಒಂದು ಮಾತುಕತೆ ಜಗಳ ಏನು ಇಲ್ಲದೇ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಏನು ಅಮೌಂಟ್ ಬರುತ್ತೆ ಅದರಲ್ಲಿ ಇಷ್ಟಿಷ್ಟು ಊರಿಗೆ ಇಷ್ಟಿಷ್ಟು ಅಂಥೇಳಿ ಮಾಡೋಣ, ಒಂದೊಂದು ಸರಿ ಒಂದೊಂದು ಅಮೌಂಟ್ ಹಾಕೊಂಡು ಮಾಡೋಣ ಅಂಥೇಳಿ ಎಲ್ಲರೂ ಸೇರಿ ಮಾಡಿದ್ದೀವಿ. ನಮ್ಮ ಊರಲ್ಲಿ ಏನೇ ಗಲಾಟೆ ಆದ್ರೂ ಪಂಚಾಯತಿ ಇದಕ್ಕೆ ತಂದು ಎಲ್ಲರೂ ಹಿಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ಮಾತಾಡಿ ಅದನ್ನ ಸಾಲ್ವ್ ಮಾಡಿ ಕೆಲಸ ಮಾಡಿದ್ದೀನಿ. ಆದಷ್ಟು ನಮ್ಗೊಟ್ಟಿನಲ್ಲಿ ಸಮಾಧಾನ ಅದ, ನಮ್ಮ ಊರಿಗೆ ಕೆಲಸ ಆಗಿದೆ ಅನ್ನೋದು ಒಂದು ತೃಪ್ತಿ ಅದ ಸರ್. ಆದರೂ ಪರವಾಗಿಲ್ಲ. ಒಂದು ಸ್ಮಶಾನ ಅಭಿವೃದ್ಧಿಗಳಿರ್ಬೋದು, ಕಸ ವಿಲೇವಾರಿ ಘಟಕ ಇರ್ಬೋದು, ಈ ಥರ ಹಲವಾರು ಒಂದು ಪಂಚಾಯತಿಲಿ ಆ ಥರ ಒಂದು ಕಾರ್ಯಕ್ರಮಗಳಿದ್ದಾಗ ಮಾತ್ರ ಅದಕ್ಕೆ ಪಾಯಿಂಟ್ಸ್ಗಳು ಅಂತ ಒಂದು ಇತ್ತು. ಅದನ್ನು ನಾವು ನಿಜವಾಗ್ಲೂ ಕೂಡ ಒಳ್ಳೆ ಸದ್ಬಳಕೆ ಮಾಡಿಕೊಂಡು ನಮ್ಮ ಈ ಒಂದು 13 ಜನ ಸದಸ್ಯರ ಬಲ ಮತ್ತು ನನ್ನೆಲ್ಲ ಪಂಚಾಯತಿ ಸಿಬ್ಬಂದಿ ವರ್ಗದವರ ಒಂದು ಶ್ರಮದಿಂದ ನಾವು ಈ ಒಂದು ಕಿರೀಟನ ನಮ್ಮ ಒಂದು ತೆಕ್ಕೆಗೆ ತಗೊಳಕಾಯ್ತು ಅಂತ ಹೇಳಿ. ಈಗ ಹಲವಾರು ಇಲಾಖೆಗಳು ಕೂಡ ನಿಮ್ಮ ಪಂಚಾಯತಿ ಅಧೀನದಲ್ಲಿ ಸೊ ನಿಮ್ಮ ಪಂಚಾಯತಿ ಅಧೀನದಲ್ಲಿ ಅನ್ನೋದಕ್ಕಿಂತ ಹೊರತು ಎಲ್ಲಾ ಇಲಾಖೆ ಜವಾಬ್ದಾರಿಗಳು ತಮ್ಮ ಈ ಎಲ್ಲಾ ಇಲಾಖೆ ಜವಾಬ್ದಾರಿಗಳನ್ನ ಹೊತ್ಕೊಂಡು ಇವತ್ತು ಏನೆಲ್ಲ ಅನುಕೂಲತೆಗಳನ್ನ ಪಂಚಾಯತಿ ಜೊತೆ ತಾವು ಮಾಡ್ಕೊಂಡಿದ್ದೀವಿ? ಸರ್, ನಾವು ಎಲ್ಲ ಇಲಾಖೆಗಳನ್ನ ಒಂದು ಸಂಪರ್ಕದಲ್ಲಿ ಇಟ್ಕೊಂಡು ನಾವು ಅವ್ರನ್ನ ಪ್ರತಿ ಒಂದು ಗ್ರಾಮ ಸಭೆಗೆ ಅವ್ರುಗಳನ್ನ ಇನ್ವೈಟ್ ಮಾಡ್ತಿದ್ವಿ. ಎಲ್ಲ ಇಲಾಖಾವಾರು ಆಫೀಸರ್ಸ್ಗಳು ನಮ್ಮ ಪಂಚಾಯತಿಗೆ ಬರ್ತಿದ್ರು. ನಾವು ನೇರವಾಗಿ ಸಾರ್ವಜನಿಕರ ಮುಂದೆನೆ ಅವರವರ ಒಂದು ಇಲಾಖೆಯಲ್ಲಿ ಏನೇನು ಅವರ ಒಂದು ಕಾರ್ಯಕ್ರಮಗಳಿವೆ ಅದನ್ನು ನೇರವಾಗಿ ಸಾರ್ವಜನಿಕರ ಮುಂದೆ ಇಟ್ಟು, ಸಾರ್ವಜನಿಕರು ಕೂಡ ಅದೇ ರೀತಿ
ಅವ್ರಿಗೆ ಏನೇನು ಅನುಕೂಲಗಳು ಬೇಕು ಇಲಾಖೆಗಳಿಂದ, ಈಗ ಕೃಷಿ ಇಲಾಖೆಯಿಂದ ಇರ್ಬೋದು, ಪಶು ಇಲಾಖೆಯಿಂದ ಇರ್ಬೋದು, ಮತ್ತೆ ಆರೋಗ್ಯ ಇಲಾಖೆಯಿಂದ ಇರ್ಬೋದು, ಈ ಥರ ಹಲವಾರು ಇಲಾಖೆಗಳಿಂದ ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಯಾವ್ಯಾವ್ದು ಒಂದು ಅನುಕೂಲನ ಒಬ್ಬರು ಸಾರ್ವಜನಿಕರು ಪಡ್ಕೋಬೇಕು ಅದನ್ನ ಡೈರೆಕ್ಟ್ ನಾವು ಪಾರದರ್ಶಕವಾಗಿ ನಾವು ಒಂದು ಸಭೆಯಲ್ಲಿಟ್ಟು ಸಾರ್ವಜನಿಕರಿಗೆ ಅಲ್ಲೇ ತಿಳಿಸ್ತಾ ಇದ್ವಿ. ಅವರು ಅದರಂತೆಯೇ ತಮ್ಮ ಅನುಕೂಲತೆಗಳನ್ನ ಹಲವಾರು ಇಲಾಖೆಗಳಿಂದ ಪಡ್ಕೊಂಡಿದ್ದಾರೆ. ಕೆರೆ ಹೂಡ ಸರ್, ನರೇಗಾ ಯೋಜನೆ ಮಹತ್ವದ ಒಂದು ಯೋಜನೆ, ಇದನ್ನ ಹೇಗೆ ಬಳಕೆ ಮಾಡ್ಕೊಂಡ್ರೆ ಏನೆಲ್ಲ ಮಾಡಕ್ ಸಾಧ್ಯ, ಏನ್ ಹೇಳಕ್ ಇಷ್ಟಪಡ್ತಾರೆ ನರೇಗಾ ಯೋಜನೆ? ಖಂಡಿತ ಒಂದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಮಾನರೇಗಾ ಯೋಜನೆಯನ್ನು ನಮ್ಮ ಪಂಚಾಯತಿಲಿ ಅನುಷ್ಠಾನ ಮಾಡಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ನಾವು ನರೇಗಾ ಯೋಜನೆಯಲ್ಲಿ ಮಾಡಿದ್ದೀವಿ. ಅದೇ ರೀತಿ ನರೇಗಾ ಯೋಜನೆಯಲ್ಲಿ ನಾವು ವರ್ಷಕ್ಕೆ ಒಂದು 20,000 ಮ್ಯಾಂಡೇಸ್ ಕೊಟ್ಟಿದ್ದಕ್ಕೇನೆ ನಮಗೆ ಒಬ್ಬರು ಸಿಬ್ಬಂದಿನ GKM ಅಂತ ಹೇಳಿ ಒಬ್ಬರು ಸಿಬ್ಬಂದಿನ ನಮಗೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ನಾವು ನರೇಗಾ ಯೋಜನೆಯಲ್ಲಿ ತುಂಬ ಹೆಮ್ಮೆ ಪಡ್ತೀವಿ. ನಮ್ಮ ಒಂದು 6 ಗ್ರಾಮದ ಸಾರ್ವಜನಿಕರಿಗೆ ನಾವು ನರೇಗಾ ಯೋಜನೆ ಅಡಿಯಲ್ಲಿ ಏನೇನು ಸವಲತ್ತುಗಳನ್ನೆಲ್ಲ ಒದಗಿಸ್ಬೇಕು ಅದನ್ನೆಲ್ಲ ತುಂಬ ಅಚ್ಚುಕಟ್ಟಾಗಿ ಒದಗಿಸಿದ್ದೀವಿ. ಸರ್, ಈಗ ನಿಮ್ಮ ಜಲ್ ಜೀವನ್ ಮಿಷನ್ ಯೋಜನೆ ಬಗ್ಗೆ ಏನ್ ಹೇಳ್ತೀರಾ? ಯಶಸ್ವಿ ಕಾರ್ಯದ ಬಗ್ಗೆ ಹಿಂದೆ ಯಾವ ರೀತಿ ಎಲ್ಲ ಇತ್ತು, ಈಗ ಯಾವ ರೀತಿ ಇದೆ ನಿಮ್ಮ ಒಂದು ಜಲ್ ಜೀವನ್ ಮಿಷನ್ ಯೋಜನೆ? ಖಂಡಿತ ನಿಜವಾಗ್ಲೂ ನಾವು ಒಂದು ಚುನಾಯಿತ ಪ್ರತಿನಿಧಿಯಾಗಿ ಈ ಒಂದು ಕಾರ್ಯದಲ್ಲಿ ಯಾವ ಥರ ತೊಡಗಿಸ್ಕೊಂಡ್ವಿ ಅಂದರೆ ನಿಜವಾಗ್ಲೂ ನಮ್ಗೆ ತುಂಬ ಹೆಮ್ಮೆ ಇದೆ. ಅದು ಈ ಒಂದು ಕೇಂದ್ರ ಸರ್ಕಾರದ ಈ ಒಂದು ಯೋಜನೆ ನಿಜವಾಗ್ಲೂ ಕೂಡ ತುಂಬ ದೂರದೃಷ್ಟಿ ಯೋಜನೆಯಾಗಿದೆ. ಈ ಯೋಜನೆಯಲ್ಲಿ ನಾವು ನಮ್ಮ PRD ಇಲಾಖೆಯವರು ಬಂದು ನಮ್ಮ ಹತ್ರ ಒಂದು ಹಲವಾರು ಮೀಟಿಂಗ್ಗಳನ್ನ ಮಾಡಿದ್ರು. ಮೀಟಿಂಗಲ್ಲಿ ನಮಗೆ ಈ ಥರ ಒಂದು ಜಲ್ ಜೀವನ್ ಮಿಷನ್ ಅಂತ ಒಂದು ಕಾರ್ಯಕ್ರಮನ ಕೇಂದ್ರ ಸರ್ಕಾರ ರೂಪಿಸಿದೆ. ದಯವಿಟ್ಟು ನಿಮ್ಮ ಒಂದು ಪಂಚಾಯಿತಿ ಎಲ್ಲ ಗ್ರಾಮಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಬೇಕು ಅಂತ ಕೇಳ್ಕೊಂಡಾಗ ನಮ್ಮೆಲ್ಲ ಸರ್ವ ಸದಸ್ಯರು ಹೋಗ್ಬಿಟ್ಟು ಈ ಒಂದು ಕಾರ್ಯದಲ್ಲಿ ನಾವು ಕೂಡ ತೊಡಗಿಸ್ಕೊಂಡು ನಾವು ಆ ಕೆಲಸ ನಡೀತಿರ್ಬೇಕಾದ್ರೆ ನಾವು ಕೂಡ ಅವ್ರ ಜೊತೆಗೆ ಸಮಯವನ್ನು ಕೊಟ್ಟು ನಮ್ಮ ಒಂದು ಗ್ರಾಮಕ್ಕೆ ಈಗ ಹಿಂದೆ ಎಲ್ಲ ಒಂದು ವಾರಕ್ಕೆ 2ರಿಂದ 3 ಬಾರಿ ನೀರನ್ನ ಕೊಡ್ತಿದ್ದಂಥ ದಿನಗಳಿತ್ತು. ಆದರೆ ಇವತ್ತು ನಮಗೆ ಹೆಮ್ಮೆ ಇದೆ, ದಿನದ 24 ಗಂಟೆಯಲ್ಲೂ ಕೂಡ ನಮ್ಮ ಒಂದು ಗ್ರಾಮಗಳಿಗೆ ಇವತ್ತು ಶುದ್ಧ ಕುಡಿಯುವ ನೀರು ಪ್ರತಿ ಮನೆಗೆ ತಲುಪಿದೆ ಅಂತ ಹೇಳಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಸರ್, ಅರಣ್ಯ ಅಂಚಿನಲ್ಲಿರ್ತಕ್ಕಂಥ ನಮ್ಮ ಹುಡುಗಪುರ ಗ್ರಾಮ ಪಂಚಾಯಿತಿಯ ಸಮಸ್ಯೆಗಳ ಕುರಿತು ಏನ್ ಹೇಳ್ತೀರಾ? ಸರ್ಕಾರ ಕೂಡ ಏನ್ ಮಾಡಬೇಕು? ಖಂಡಿತ ಸರ್, ಇದೊಂದು ತಮ್ಮ ಒಂದು ಮುಖ್ಯವಾದ ಒಂದು ಪ್ರಶ್ನೆಯನ್ನ ಕೇಳಿದ್ದೀರಾ. ಈಗ ನಾವು ಕೂಡ ಒಬ್ಬ ಒಂದು ಜನಪ್ರತಿನಿಧಿಯಾಗಿ ಈ ಒಂದು ಕ್ವಶನ್ನ ನಾವು ಕೂಡ ರೈಸ್ ಮಾಡಬೇಕಾಗಿದೆ. ಏನಂದರೆ ನಾವು ಮೊದಲೇ ಹೇಳ್ದಂಗೆ ನಮಗೆ ಒಂದು ಬಂಡೀಪುರ ಅಭಯಾರಣ್ಯ ಕೂಗಾಳತೆ ದೂರದಲ್ಲಿರೋದ್ರಿಂದ ದಿನ ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೀತಾನೆ ಇರುತ್ತೆ. ಈಗ ನಾವು ಕೂಡ ಈ ಒಂದು ವಿಚಾರಗಳಲ್ಲಿ ಇಲಾಖೆಗೆ ಸಂಪರ್ಕದಲ್ಲಿ ಇಟ್ಕೊಂಡು ಯಾವ್ದಾದ್ರು ಒಂದು ನಮಗೆ ಕರೆ ಬಂದರೆ ಈ ಥರ ಏನೋ ಒಂದು ಪ್ರಾಣಿಯಿಂದ ಅನಾಹುತ ಆಗಿದೆಯೋ ಅಥವಾ ಒಂದು ಪ್ರಾಣಿ ದಾಳಿ ಆಗಿದೆಯೋ ಅಥವಾ ಪ್ರಾಣಿ ಬರ್ತಾ ಇದೆ ಹೋಗ್ತಾ ಇದೆ ಅಂತ ನಮಗೆ ಸಾರ್ವಜನಿಕರು ಯಾವ್ದಾದ್ರು ಒಂದು ಅರ್ಜಿ ಮುಖಾಂತರನೋ ಅಥವಾ ಫೋನ್ ಮುಖಾಂತರನೋ ನಮ್ಗೆ ಹೇಳಿದಾಗ ನಾವು ಇಮಿಡಿಯೇಟಾಗಿ ನಾವು ಅರಣ್ಯಾಧಿಕಾರಿಗಳ ಸಂಪರ್ಕ ಮಾಡಿ ನೆಕ್ಸ್ಟ್ ಅಲ್ಲಿಗೆ ಏನು ಮಾಡಬೇಕು. ಈಗ ಒಂದು ಹುಲಿ ಬರೋ ಅಂತ ಇದಿದೆ, ಮತ್ತೆ ಆನೆ ಬರೋ ಅಂಥದ್ದಿದೆ. ಈಗ ಹುಲಿ ಬರ್ತವೆ ಅಂತಂದ್ರೆ ಅವಾಗ ಬೋನ್ ಇಡೋ ಅಂತ ವ್ಯವಸ್ಥೆ ಮಾಡಿಸ್ತಿದ್ದೀವಿ. ಹಾಗೆ ನಾವು ಕೆಲವೊಂದು ಅವೇರ್ನೆಸ್ ಕಾರ್ಯಕ್ರಮಗಳನ್ನ ನಮ್ಮ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಹಮ್ಮಿಕೊಂಡು ಶಾಲಾ ಮಕ್ಕಳು ಮತ್ತೆ ಸಾರ್ವಜನಿಕರು ಎಲ್ಲರನ್ನೂ ಕರೆದು ಅರಣ್ಯ ಇಲಾಖೆದವ್ರು ಕರೆದು ಏನೇನೋ ಒಂದು ಪ್ರಾಣಿ ಮತ್ತು ಮಾನವ ಸಂಘರ್ಷ ನಡೆಯ ಅಂತ ಒಂದು ಸಿಚುವೇಶನ್ ಇರ್ಬೇಕಾದ್ರೆ ಯಾವ ಥರ ನಾವು ಇರಬೇಕು ಅನ್ನೋದನ್ನ ಒಂದು ಅವೇರ್ನೆಸ್ ಮೂಡುವಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಹಂಗೆ ನಾವು ಸರ್ಕಾರ ಮಟ್ಟಕ್ಕೆ ಕೇಳ್ದಂಗೆ ಏನು ಕೇಳಬೇಕು ಅಂತ ಕ್ವಶನ್ ಕೇಳಬೇಕು ಅಂತ ಹೇಳಿದ್ರಿ. ನಿಜವಾಗ್ಲೂ ಕೂಡ ಸರ್ಕಾರ ಮಟ್ಟದಲ್ಲಿ ನಮ್ಮ ಒತ್ತಾಯ ಇಷ್ಟೇ, ನಾವು ಕಾಡಿನ ಪ್ರದೇಶ ಆಗಿರೋದ್ರಿಂದ ದಯವಿಟ್ಟು ನಮಗೆ ಕಾಡು ಪ್ರಾಣಿಗಳ ಹಾವಳಿ ತುಂಬ ಇದೆ. ನಮ್ಮ ಈ ಒಂದು ಭಾಗದ ರೈತಾಪಿ ವರ್ಗದವರು ಈ ಒಂದು ಕಾಡು ಪ್ರಾಣಿ ಹಾವಳಿಯಿಂದ ತುಂಬಾ ಬೇಸತ್ತಿದ್ದಾರೆ. ದಯವಿಟ್ಟು ಅದಕ್ಕೆ ಒಂದು ಶಾಶ್ವತ ಪರಿಹಾರನ ನಮ್ಮ ಈ ಒಂದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರಗಳು ಕೊಡಬೇಕು ಅಂತ ತಮ್ಮ ವಾಹಿನಿ ಮೂಲಕ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಪಂಚಾಯತಿ ವಿಶೇಷ ಕಾರ್ಯಕ್ರಮದಲ್ಲಿ ತಾವು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡ್ರು. ಕೊನೆಯದಾಗಿ ನಮ್ಮ ಒಂದು ವೀಕ್ಷಕರಿಗೆ ನಿಮ್ಮ ಸಂದೇಶ ಏನ್ ಹೇಳಕ್ ಇಷ್ಟಪಡ್ತೀನಿ? ನಿಜ, ನಾನು ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ
ಈ ಒಂದು 5 ವರ್ಷ ಒಂದು ಚುನಾಯಿತ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸ್ತೀನಿ. ನನಗೊಂದು ತುಂಬ ಹೆಮ್ಮೆ ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಈ ಒಂದು ಪಂಚಾಯಿತಿಯ ಪಿತಾಮಹ ಅಂತ ಹೇಳ್ತಕ್ಕಂಥ ನಮ್ಮ ತಾಲೂಕಿನವರೇ ಆದಂತಹ ಅಬ್ದುಲ್ ನಜೀರ್ ಸಾಬ್ ಅವ್ರನ್ನ ಈ ಒಂದು ಕ್ಷಣದಲ್ಲಿ ನಾವು ತುಂಬ ನೆನಪು ಮಾಡ್ಕೋಬೇಕು. ಯಾಕಂದರೆ ಈ ಒಂದು ಪಂಚಾಯತಿ ರಾಜ್ ಹುಟ್ಟಕ್ಕೆ ನಮ್ಮ ಮೂಲತಃ ನೀರ್ ಸಾಬ್ ಅಂತ ಅವ್ರನ್ನ ಕರೀತಾರೆ. ಅವರು ಕೂಡ ಈ ಒಂದು ಪಂಚಾಯತ್ ರಾಜ್ಗೆ ಕಾರಣ ಆಗಿದ್ದಾರೆ. ನಿಜ, ನಾವು ಪಂಚಾಯತಿಗೆ ಚುನಾಯಿತ ಪ್ರತಿನಿಧಿಯಾಗಿ ಬರೋದಲ್ಲ, ಬಂದಾಗ ನಾವು ಏನಾದರೂ ಒಂದು ಗುರುತಿಟ್ಟು ಹೋಗ್ಬೇಕು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಚುನಾವಣೆಗೆ ನಿಲ್ಲಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬಾ ಧನ್ಯವಾದಗಳು. ಮತ್ತೆ ವಿಡಿಯೋನ ನಿರಂತರವಾಗಿ ವೀಕ್ಷಿಸಿ ಸುಗಂಧ ಟಿವಿ.